ಓನು ನಂದಿನ ಅಸೈನ್ಮೆಂಟ್ ಮುಗ್ದೇ ಇಲ್ಲ. ನಾನು ಯಾವಾಗ ಮುಗಿಸ್ತೀನೋ? ಅಬ್ಬಾ, ನನ್ನ ಪ್ರಾಜೆಕ್ಟ್ ಮುಗೀತು. ವಾಟ್, ಇಷ್ಟು ಬೇಗ ಮುಗ್ದೋಯ್ತಾ? ನಾನು ಅವಾಗಲೇ ಮುಗಿಸ್ದೆ. ನಂದಿನ್ನೂ ಎಷ್ಟೊಂದು ಕೋಡ್ ಪೆಂಡಿಂಗ್ ಇದೆ. ಇಷ್ಟು ಬೇಗ ಹೇಗೆ ಮುಗಿಸ್ದೆ? ನಾನು 1 ಲೈನ್ ಆಫ್ ಕೋಡ್ ಕೂಡ ಬರ್ದಿಲ್ಲ, ನಂಗೆ AI ಬರ್ಕೊಡ್ತು. ಹೌ? ಜಸ್ಟ್ ಸಿ ದಿಸ್, ನನ್ನ ಇಡೀ ಪ್ರಾಜೆಕ್ಟ್ ರೆಡಿ ಇದೆ. ವಾಟ್? ಇಟ್ಸ್ ಕರ್ಸರ್ AI. ಎಸ್, ಕರ್ಸರ್ AI. ನೀವು ಇದೇ ತರನೇ ಒಂದು ಅಪ್ಲಿಕೇಶನ್ ನ ವೆರಿ ಲೆಸ್ ಟೈಮ್ ಅಲ್ಲಿ ಅಂಡ್ 0 ಪ್ರೋಗ್ರಾಮಿಂಗ್ ನಾಲೆಜ್ ಇಟ್ಕೊಂಡು ಅಪ್ಲಿಕೇಶನ್ ನ ಬಿಲ್ಡ್ ಮಾಡಬೇಕು ಅಂತಿದ್ದೀರಾ? ದೆನ್ ಪ್ಲೀಸ್ ವಾಚ್ ದಿಸ್ ಹೋಲ್ ವಿಡಿಯೋ. ಹಾಯ್ ಡೆವಲಪರ್ಸ್, ನೀವು VS ಕೋಡ್ ಯೂಸ್ ಮಾಡಿದ್ದೀರಾ ಅನ್ಸುತ್ತೆ ಅಲ್ವಾ? ಅಂಡ್ ನಾನ್ ಪ್ರೋಗ್ರಾಮರ್ಸ್ VS ಕೋಡ್ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ ಇಟ್ಸ್ ಅ ಪ್ಲೇಸ್ ವೇರ್ ವಿ ಕ್ಯಾನ್ ರೈಟ್ ಅವರ್ ಕೋಡ್. ಇದೊಂದು ಸಾಫ್ಟ್ವೇರ್. ಸೊ ಇದು VS ಕೋಡ್ ತರಾನೇ, ಬಟ್ ಇದ್ರ ಡಿಫ್ರೆನ್ಸ್ ಏನು ಅಂತಂದ್ರೆ VS ಕೋಡ್ ಅಲ್ಲಿ ನಾವೇ ಕೋಡ್ ಬರೀಬೇಕು. ಈ ಕರ್ಸರ್ AI ಏನು ಅಂತಂದ್ರೆ ಕೋಡ್ ಅದಾಗದೇ ಬರೆಯುತ್ತೆ. ಸೊ ದಟ್ ಈಸ್ AI ಇಸ್ ರೈಟಿಂಗ್ ಫಾರ್ ಅಸ್. ಇದು ಹೇಗೆ ವರ್ಕ್ ಆಗ್ತದೆ ಅಂತ ನಿಮಗೆ ಒಂದು ಕ್ವಶನ್ ಬರ್ತಿರ್ಬೋದು. ಇಟ್ಸ್ ವೆರಿ ಸಿಂಪಲ್. ನೀವು ಒಂದು ಪ್ರಾಂಪ್ಟ್ ಕೊಡಬೇಕು. ನಿಮಗೆ ಅಪ್ಲಿಕೇಶನ್ ಯಾವ ತರ ಬೇಕು ಅಂತ ಒಂದು ಇನ್ಪುಟ್ ಕೊಡಿ. ಆ ಪ್ರಾಂಪ್ಟ್ ನ ಅನಲೈಸ್ ಮಾಡಿಕೊಂಡು AI ಇಂಪ್ಲಿಮೆಂಟೇಷನ್ಸ್ ಮಾಡಿ ವಿತ್ ಇನ್ ನೋ ಟೈಮ್ ಆ ಕೋಡ್ ನ ಬರೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂಡ್ ಇನ್ ಫ್ಯೂ ಸೆಕೆಂಡ್ಸ್ ಆರ್ ಲೆಸ್ ದೆನ್ ಅ ಮಿನಿಟ್ ಅಲ್ಲಿ ನಿಮಗೆ ಇಡೀ ಅಪ್ಲಿಕೇಶನ್ ಕೋಡ್ ರೆಡಿ ಆಗಿರುತ್ತೆ. ಈಗ ನೆಕ್ಸ್ಟ್ ಕ್ವಶನ್, ಈಸ್ ದಿಸ್ ಫ್ರೀ? ಆಬ್ಸಲ್ಯೂಟ್ಲಿ ಎಸ್. ಬಿಗಿನರ್ಸ್ ಎಲ್ಲರೂ ಈ AI ನ ಯೂಸ್ ಮಾಡಿಕೊಂಡು ನಿಮ್ಮದೇ ಒಂದು ಅಪ್ಲಿಕೇಶನ್ ನ ಬಿಲ್ಡ್ ಮಾಡಿ. ಅಂಡ್ ವರ್ಕಿಂಗ್ ಪ್ರೊಫೆಷನಲ್ಸ್ ಯಾರಿದ್ದೀರಾ ಅವ್ರಿಗೂ ಕೂಡ ಇದನ್ನು ರೆಕಮೆಂಡ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಇದರಲ್ಲಿ ನಮಗೆ ಬೆಟರ್ ಸಜೆಷನ್ ಸಿಗುತ್ತೆ. ಕೋಡ್ ನ ಬೇರೆ ರೀತಿ ಹೇಗೆ ಬರೆಯೋದು ಅಂತಾನು ಗೊತ್ತಾಗುತ್ತೆ. ಈ ಕರ್ಸರ್ AI ನ ಯೂಸ್ ಮಾಡಿಕೊಂಡು ಒಂದು ಡೆಮೋ ಅಪ್ಲಿಕೇಶನ್ ನ ಬಿಲ್ಡ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್ ಅವರ್ ಜರ್ನಿ ವಿತ್ ದಿಸ್ ಆಸಮ್ ಟೂಲ್ ಕರ್ಸರ್ AI. ಕರ್ಸರ್ AI ಅಲ್ಲಿ ಆಪ್ ಕ್ರಿಯೇಟ್ ಮಾಡೋದಕ್ಕೂ ಮುಂಚೆ ಲೆಟ್ಸ್ ಜಸ್ಟ್ ಇನ್ಸ್ಟಾಲ್ ಕರ್ಸರ್ AI. ಸೊ ಅದಕ್ಕೆ ಕರ್ಸರ್ AI ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿ and then go to their website cursor.com ಅಂತ ಒಂದು ವೆಬ್ಸೈಟ್ ಇರುತ್ತೆ. ಅದಕ್ಕೆ ಹೋಗಿ ಅಲ್ಲಿ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಕೊಡಿ. ಓಕೆ, ಕರ್ಸರ್ AI ಇದು exe ಫೈಲ್ ಡೌನ್ಲೋಡ್ ಆಗುತ್ತೆ. ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅಂದ್ರೆ ರನ್ ಮಾಡಬೇಕು. ನೀವು ಇನ್ಸ್ಟಾಲ್ ಮಾಡಾದ್ಮೇಲೆ ಯು ಕ್ಯಾನ್ ಯೂಸ್ ದಟ್ ಆಸ್ ಯುವರ್ ಕೋಡ್ ಎಡಿಟರ್. ಸೊ ಇದರಲ್ಲಿ ನೀವು ಕೋಡ್ ಬರಿಬೋದು ಅಥವಾ ಬರ್ದಿರೋ ಕೋಡ್ನ ನೀವು ಇದರಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಅಂಡ್ ದೆನ್ ಅದರಲ್ಲಿ ನೀವೊಂದು ಚೇಂಜಸ್ ಮಾಡಬೇಕು ಅಂದ್ರೆ ಅದನ್ನು ಮಾಡ್ಬೋದು. ಅಂಡ್ ಹೊಸದಾಗಿ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನೀವು ಅದನ್ನ ಪ್ರಾಂಪ್ಟ್ ಕೊಟ್ಟು ಪ್ರಾಂಪ್ಟ್ ಅಲ್ಲಿ ನೀವು ಏನೇನ್ ಬೇಕು, ಏನೇನ್ ಫೀಚರ್ಸ್ ಬೇಕು ಅಂತ ಹೇಳಿದ್ರೆ ಅದೇ ತರನೇ ನಿಮ್ಗೆ ಯಾವ ತರ ಬೇಕೋ ಆ ತರ ಒಂದು ಅಪ್ಲಿಕೇಶನ್ ಬಿಲ್ಡ್ ಆಗುತ್ತೆ. ಓಕೆ, ಸೊ ನಾವು ಲೆಟ್ಸ್ ಜಸ್ಟ್ ವೇಟ್ ಫಾರ್ 2 more minutes. ಇದು ಆಲ್ಮೋಸ್ಟ್ ಇನ್ಸ್ಟಾಲ್ ಆಗಿದೆ. ಓಕೆ, ಡೌನ್ಲೋಡ್ ಮಾಡಾದ್ಮೇಲೆ ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ಇನ್ಸ್ಟಾಲೇಷನ್ ಪ್ರೋಗ್ರೆಸ್. ಓಕೆ, ಇನ್ನೇನು ಡೌನ್ಲೋಡ್ ಆಗ್ತಾ ಇದೆ. ಜಸ್ಟ್ ಗಿವ್ ಇಟ್ ಫ್ಯೂ ಸೆಕೆಂಡ್ಸ್. ಅದಕ್ಕೂ ಮುಂಚೆ ಯು ಕ್ಯಾನ್ ಜಸ್ಟ್ ಸಿ ಏನೇನಿದೆ ಅಂತ. ನಾನು ಇದನ್ನ ಫ್ರೀ ಅಂತ ಹೇಳಿದೆ. ಸೊ ಇಲ್ಲಿ ನೀವು ಪ್ರೈಸಿಂಗ್ ಅಲ್ಲಿ ನೋಡಿದ್ರೆ ಓಕೆ, ಫ್ರೀ ಅಲ್ಲಿ ಏನೇನಿದೆ. ಓಕೆ, ಇದರಲ್ಲಿ ಲಿನಕ್ಸ್ ಮತ್ತೆ ಮ್ಯಾಕ್ಗೂ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಫಾರ್ ನಾವು ವಿ ಹ್ಯಾವ್ ಡೌನ್ಲೋಡೆಡ್ ಫಾರ್ ಅವರ್ ವಿಂಡೋಸ್. ಓಕೆ, ಸೊ ಇದು ಇನ್ಸ್ಟಾಲ್ ಮಾಡೋಣ ಈಗ. ಲೆಟ್ಸ್ ಜಸ್ಟ್ ರನ್ ದಿಸ್ ಅಂಡ್ ಇನ್ಸ್ಟಾಲ್. ಸೊ ಸೆಟಪ್ಗೆ ಏನೇನು ಬೇಕಾಗುತ್ತೆ ಅದನ್ನ ನಾವು ಇವಾಗ ಮಾಡ್ತಾ ಹೋಗೋಣ. ಓಕೆ, so let's just wait for few more seconds. Okay, let's go back to this. Setup ready ಆಗ್ತಾ ಇದೆ. Okay, you can see that blue color ಒಂದು ರೈಟ್ ಸೈಡ್ ಬಂದಿದೆಯಲ್ಲ ಅದು ನೋಡಬಹುದು. Okay, ಇಲ್ಲಿ I accept ಅಂತ ಕೊಡಿ. Next, where do you want to install this? Okay, ನಾನು I want to install this in D drive. Okay, ಸೊ ನನ್ನ ಫೈಲ್ಸ್ ಎಲ್ಲ ಅಲ್ಲಿ ಸೇವ್ ಆಗಿರುತ್ತೆ. ಡೆಸ್ಕ್ಟಾಪ್ ಅಲ್ಲಿ ನನಗೆ ಐಕಾನ್ ಬೇಕು ಅಂತಂದ್ರೆ ಐ ಕ್ಯಾನ್ ಜಸ್ಟ್ ಯೂಸ್ ದಿಸ್ ಕ್ರಿಯೇಟ್ ಅ ಡೆಸ್ಕ್ಟಾಪ್ ಐಕಾನ್ ಅಂತ ಕೊಡ್ಬೋದು. ಆರ್ ಎಲ್ಸ್ ಯು ಕ್ಯಾನ್ ಜಸ್ಟ್ ಗಿವ್ ಇನ್ಸ್ಟಾಲ್. ಓಕೆ, ಇವಾಗ ಇಟ್ ಇಸ್ ಪ್ರಿಪೇರಿಂಗ್ ಟು ಇನ್ಸ್ಟಾಲ್. ಅದಕ್ಕೂ ಮುಂಚೆ ಲೆಟ್ಸ್ ಜಸ್ಟ್ ಕ್ವಿಕ್ಲಿ ಸಿ ವಾಟ್ ಈಸ್ VS ಕೋಡ್. ಓಕೆ, ಯಾರ್ಯಾರು VS ಕೋಡ್ ಯೂಸ್ ಮಾಡಿಲ್ಲ, ದಿಸ್ ಈಸ್ ಅ VS ಕೋಡ್. ಇಲ್ಲಿ ನಾವು ಕೋಡ್ ಬರಿಬೋದು. ಓಕೆ, ನಾನಿಲ್ಲಿ ನೋಡಿ this is a paragraph. ಓಕೆ, ಸೊ ನಾನೊಂದು ಪ್ಯಾರಾಗ್ರಾಫ್ ಬರಿಬೋದು. ಮತ್ತೆ ಇಲ್ಲಿ ಬೇರೆ ಬೇರೆ ಟ್ಯಾಗ್ಸ್ಗಳನ್ನ ಕೊಡ್ಬೋದು. ಓಕೆ, ಇಲ್ಲಿ if I want to give title, okay, this is a sample file. Okay, or you can just give it a sample file. Okay,
and then you can give a header. Okay, head anta kodabodu, head anta one tag kodabodu. Okay, you can give multiple tags in this particular file. So idu VS Code. ಸೊ ಇಲ್ಲಿ ನೀವು ಹೊಸ ಫೈಲ್ ಕ್ರಿಯೇಟ್ ಮಾಡ್ಬೋದು, ಒಂದು ಫೋಲ್ಡರ್ನ ಇಂಪೋರ್ಟ್ ಮಾಡ್ಬೋದು, ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಆ್ಯಂಡ್ ದೆನ್ ಇಲ್ಲಿ ಎಡಿಟಲ್ಲಿ ಆಲ್ ದಿ ಎಡಿಟ್ಸ್, ಕಟ್, ಕಾಪಿ, ಪೇಸ್ಟ್, ಫೈಂಡ್ ಆ್ಯಂಡ್ ರೀಪ್ಲೇಸ್ ಅದೆಲ್ಲ. ಆ್ಯಂಡ್ ದೆನ್ ದೆರ್ ಇಸ್ ಸಮಥಿಂಗ್ ನೋನ್ ಆಸ್ ಟರ್ಮಿನಲ್. ಸೊ ಈ ಟರ್ಮಿನಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಟು ರನ್ ದಿಸ್ ಪರ್ಟಿಕ್ಯುಲರ್ ಫೈಲ್. ಆವಾಗ ಈ ಟರ್ಮಿನಲ್ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ದೆನ್ ಇಲ್ಲಿ ನಾವು ಎಕ್ಸ್ಪ್ಲೋರರ್ ಅಂತ ಇದೆ. ಓಕೆ, ಯಾವುದಾದ್ರು ಒಂದು ಫೋಲ್ಡರ್ ನೀವು ಇಲ್ಲಿ ಕೊಟ್ಟಿದ್ರೆ ಅಥವಾ ಯಾವುದಾದ್ರು ಒಂದು ಗಿಟ್ ರೆಪೋಸಿಟರಿನ ಇಲ್ಲಿ ನೀವು ಕ್ಲೋನ್ ಮಾಡ್ಕೊಂಡಿದ್ರೆ ಅವಾಗ ಇದರಲ್ಲಿ ಓಪನ್ ಮಾಡ್ಬೋದು. ಆ್ಯಂಡ್ ದೆನ್ ಇದೆಲ್ಲದನ್ನು ನೀವು ಕರ್ಸರ್ AI ಅಲ್ಲಿ ಕೂಡ ನೋಡ್ತೀರಾ. ಓಕೆ, ದಿಸ್ ಇಸ್ ಫಾರ್ ಸೋರ್ಸ್ ಕಂಟ್ರೋಲ್ ಅಂತ. ಓಕೆ, ಇಲ್ಲಿ ನೀವು ಗಿಟ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ, ಗಿಟ್ಟಿಗೆ ನೀವು ಕನೆಕ್ಟ್ ಮಾಡ್ಕೊಂಡಿದ್ರೆ ಅವಾಗ ಯು ಕ್ಯಾನ್ ಯೂಸ್ ದಿಸ್. ಆ್ಯಂಡ್ ದೆನ್ ಇದನ್ನ ನಾವು ರನ್ ಆ್ಯಂಡ್ ಡಿಬಗ್ ಅಂತ ಕರಿತೀವಿ. ಸೊ ಯಾವ್ದಾದ್ರು ಇಶ್ಯೂಸ್ ಇದ್ರೆ, ಇವಾಗ ಈ ಫೈಲ್ ನಾನು ರನ್ ಮಾಡಿದ್ರೆ ಏನಾದರೂ ಇಶ್ಯೂಸ್ ಇದೆ ಅಂತ ಚೆಕ್ ಮಾಡೋದಕ್ಕೆ. ಆ್ಯಂಡ್ ದೆನ್ ದಿಸ್ ಇಸ್ ನೋನ್ ಆಸ್ ಎಕ್ಸ್ಟೆನ್ಷನ್ಸ್. ಓಕೆ, ಸೊ ನಂಗೆ ಏನೇನು ಎಕ್ಸ್ಟೆನ್ಷನ್ಸ್ ಬೇಕಾಗತ್ತೆ ಅದನ್ನು ನಾವು ಇಲ್ಲಿ ನೋಡ್ಬೋದು. ಓಕೆ, ರೆಕಮೆಂಡೇಶನ್ಸ್ ಅಲ್ಲಿ ನೋಡ್ತಾ ಇದ್ದೀರಾ. ಮತ್ತು ಇದು ಪೈಥನ್ಗಾಗಿರ್ಬೋದು ಅಥವಾ HTMLಗಾಗಿರ್ಬೋದು ಆರ್ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ನೀವು ಯಾವುದಾದ್ರು ಲ್ಯಾಂಗ್ವೇಜ್ ತೊಗೊಳ್ಳಿ, ಎವ್ರಿಥಿಂಗ್ ವಿಲ್ ಬಿ ಸಪೋರ್ಟೆಡ್. ಅದಕ್ಕೆ ಬೇಕಾಗಿರುವಂಥ ಎಕ್ಸ್ಟೆನ್ಷನ್ಸ್ನ ನೀವಿಲ್ಲಿ ನೋಡ್ಬೋದು. ಸೊ ದಿಸ್ ಈಸ್ ಅಬೌಟ್ VS Code. ಓಕೆ, ಇದೇ ಥರನೇ ಸಿಮಿಲರ್ ಆಗಿ ಯು ಕ್ಯಾನ್ ಸಿ ಇನ್ ಕರ್ಸರ್ AI ಆಸ್ ವೆಲ್. ಸೊ VS Code ಯಾವ ಥರ ಇದೆ ಅದೇ ಥರನೇ ಕರ್ಸರ್ AI ಮಾಡಿದ್ದಾರೆ. ಸೊ ದಟ್ ಡೆವಲಪರ್ಸ್ ವಿಲ್ ಫೀಲ್ ವೆರಿ ಫ್ಯಾಮಿಲಿಯರ್. ಓಕೆ, ಸೊ ಯಾರ್ಯಾರು VS Code ಯೂಸ್ ಮಾಡಿಲ್ಲ, ಯಾರ್ಯಾರು ಕರ್ಸರ್ AI ಯೂಸ್ ಮಾಡಿಲ್ಲ, ಅವರು ಯು ಡೋಂಟ್ ಹ್ಯಾವ್ ಟು ವರಿ, ಬಿಕಾಸ್ ಇಟ್ಸ್ ವೆರಿ ಈಸಿ. ಇದನ್ನ ಕರ್ಸರ್ AI ಯೂಸ್ ಮಾಡೋದು ಇಟ್ಸ್ ವೆರಿ ಈಸಿ. ನೀವು ನೋಡ್ತಿದ್ದಾಗೇನೆ ಏನೇನಿದೆ ಅಂತ ಗೊತ್ತಾಗೇ ಆಗುತ್ತೆ. ಓಕೆ, ಸೊ ನಾವು ವಿ ಆರ್ ಆಲ್ಮೋಸ್ಟ್ ಡನ್ ವಿತ್ ದಿ ಇನ್ಸ್ಟಾಲೇಷನ್. ಓಕೆ, ಸೊ ಲೆಟ್ಸ್ ಜಸ್ಟ್ ಲಾಂಚ್ ಕರ್ಸರ್. ಫಿನಿಶ್ ಕೊಟ್ಟಿದ್ದೀನಿ. ಜಸ್ಟ್ ರಿಮೆಂಬರ್ ದಿಸ್ UI. ಇದೇ ಥರನೇ ಯು ವಿಲ್ ಸಿ ಕರ್ಸರ್ AI. ಓಕೆ, ಅಮೇಜಿಂಗ್. ಸೊ ನೀವು ಇಲ್ಲಿ ನೋಡ್ಬೋದು, ಯು ಸಾ ದಿಸ್ ಫೈಲ್, ಎಡಿಟ್, ಸೆಲೆಕ್ಷನ್ ಇದೆಲ್ಲ ನೋಡಿದ್ರಿ, ಕರೆಕ್ಟ್. ಆ್ಯಂಡ್ ದೆನ್ ನೀವೊಂದು ಪ್ರಾಜೆಕ್ಟ್, ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ನ ಬೇಕಾದ್ರೆ ಓಪನ್ ಮಾಡ್ಬೋದು, ಅಥವಾ ನೀವು ಗಿಟ್ ಇಂದ ಕ್ಲೋನ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಕನೆಕ್ಟ್ ವಿತ್ SSH ಅಂದರೆ ಒಂದು ಕಮ್ಯಾಂಡ್ ಕೊಟ್ಟು ನೀವು ಒಂದು ಕನೆಕ್ಷನ್ ಬಿಲ್ಡ್ ಮಾಡಿ ಆ ಒಂದು ಕ್ಲೌಡಲ್ಲಿರೋ ಒಂದು ಅಪ್ಲಿಕೇಶನ್ನ ನೀವು ಇಲ್ಲಿ ತೊಗೊಂಡು ಬರ್ಬೋದು. ಸೊ ದಿಸ್ ಇಸ್ ಕರ್ಸರ್ AI. ಓಕೆ, ಸೊ ಇವಾಗ ಯು ಕ್ಯಾನ್ ಐದರ್ ಓಪನ್ ಒನ್ ಆಫ್ ದಿ ಫೈಲ್ಸ್. ಓಕೆ, ಒಂದು ಫೈಲ್ನ ಓಪನ್ ಮಾಡ್ಬೋದು ಅಥವಾ ಒಂದು ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಓಪನ್ ಫೋಲ್ಡರ್ ಅಂತ ಕೊಡಿ. ಓಕೆ, ನಾನಿಲ್ಲಿ ಲೆಟ್ ಮಿ ಜಸ್ಟ್ ಸಿ ಕರ್ಸರ್ ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೀನಿ, ಕರ್ಸರ್ AI ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಐ ವಿಲ್ ಇಂಪೋರ್ಟ್ ದ್ಯಾಟ್. ಓಕೆ, ಇಲ್ಲಿ ನಾನು VS Code ಅಲ್ಲಿ ತೋರಿಸ್ತಿದ್ದೆ ಒಂದು ಡಮ್ಮಿ ಫೈಲ್ ಅಂತ ಏನು ಹೇಳಿದೆ, ಅದು ಇಲ್ಲಿ ಬಂದಿದೆ. ಓಕೆ, ನಾನೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಅದರಲ್ಲಿ ಒಂದು ಫೈಲ್ನ ಆ್ಯಡ್ ಮಾಡಿದ್ದೆ VS Code ಅಲ್ಲಿ ಒಂದು ಸ್ಯಾಂಪಲ್ ಫೈಲ್ನ ತೋರಿಸೋದಕ್ಕೆ ಅಂತ, ಅದು ಇಲ್ಲಿ ಬಂದಿದೆ. ಓಕೆ, ಇಫ್ ಯು ಡೋಂಟ್ ವಾಂಟ್ ದಿಸ್ ಯು ಕ್ಯಾನ್ ಜಸ್ಟ್ ರಿಮೂವ್ ದಿಸ್, ಡಿಲೀಟ್ ಅಂತ ಕೊಡಿ. ಓಕೆ, ಇಟ್ ವಿಲ್ ಬಿ ರಿಮೂವ್ಡ್. ಓಕೆ, ನಾವು ಇಲ್ಲಿ ಚಾಟ್ ಅಂತ ಬಂದಿದೆ. ಓಕೆ, ಇನ್ ಕೇಸ್ ನಿಮ್ಗೆ ಚಾಟ್ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗಿಲ್ಲ, ಆರ್ ಎಲ್ಸ್ ನಿಮ್ಗೆ ಈ ಚಾಟ್ ಆಪ್ಷನ್ ತೋರಿಸ್ತಿಲ್ಲ ಅಂತಂದ್ರೆ ಇಟ್ ಇಸ್ ವೆರಿ ಸಿಂಪಲ್. Ctrl+Shift+L ಅಂತ ಕೊಡಿ. Ctrl+Shift+L, ಈ ನ್ಯೂ ಚಾಟ್ ನಿಮಗೆ ಕಾಣಿಸುತ್ತೆ. ಓಕೆ, ಸೊ ನಾವೇನ್ ಮಾಡೋಣ, ಲೆಟ್ಸ್ ಜಸ್ಟ್ ಗಿವ್ ಅ ಪ್ರಾಂಪ್ಟ್. ಓಕೆ, ನಂಗೊಂದು ಇ-ಕಾಮರ್ಸ್ ಅಪ್ಲಿಕೇಶನ್ ಬೇಕು ವಿತ್ ಸಿಂಪಲ್ ಫ್ರಂಟ್ ಎಂಡ್ ಅಂತ ಕೊಡ್ತೀನಿ. ಸಿಂಪಲ್ ಫ್ರಂಟ್ ಎಂಡ್, ಸಿಂಪಲ್ ಇ-ಕಾಮರ್ಸ್ ವೆಬ್ಸೈಟ್ ಬೇಕು ಫಾರ್ ಬಿಗಿನರ್ ಅಂತ ಹೇಳೋಣ. ಓಕೆ, ಹೈ ಕರ್ಸರ್ AI, I am a new programmer who wants to build an e-commerce website with simple HTML, CSS and JavaScript. Please build this app. Okay, ನಾನು ಹೇಳ್ತಾ ಇದ್ದೀನಿ, ನಂಗೊಂದು ಸಿಂಪಲ್ ಅಪ್ಲಿಕೇಶನ್ ಬೇಕು ವಿಚ್ ಇಸ್ ಆಫ್ ಇ-ಕಾಮರ್ಸ್. ಓಕೆ, ಇ-ಕಾಮರ್ಸ್ ವೆಬ್ಸೈಟ್ ಬೇಕು ನಂಗೊಂದು
ವಿತ್ ಸಿಂಪಲ್ HTML, CSS and JavaScript ಅಂತ ಹೇಳ್ತಾರೆ. ಓಕೆ, ಸೊ ಲೆಟ್ಸ್ ವೇಟ್ ಫಾರ್ ಇಟ್ ಟು ಬಿಲ್ಡ್ ಒನ್. ಓಕೆ, ಐ ಹೆಲ್ಪ್ ಯು ಕ್ರಿಯೇಟ್ ಸಿಂಪಲ್ ಇ-ಕಾಮರ್ಸ್ ವೆಬ್ಸೈಟ್. ಓಕೆ, ಫಸ್ಟ್ ನಾವೇನ್ ಮಾಡಬೇಕು, ಯು ಹ್ಯಾವ್ ಟು ಕ್ರಿಯೇಟ್ index.html ಅಂತ ಹೇಳ್ತಾರೆ. ಓಕೆ, ಇಟ್ ಇಸ್ ರೈಟಿಂಗ್ ಅ ಕೋಡ್ ಫಾರ್ ಅಸ್. index.html ಅಂದ್ರೆ ಏನು? ದಿಸ್ ಇಸ್ ದ ಫಸ್ಟ್ ಫೈಲ್. ಒಂದು ಅಪ್ಲಿಕೇಶನ್ ಲೋಡ್ ಆಗೋದಕ್ಕೆ, ಒಂದು ಅಪ್ಲಿಕೇಶನ್ ಓಪನ್ ಆಗೋದಕ್ಕೆ ದಿಸ್ ಇಸ್ ದ ಫಸ್ಟ್ ಫೈಲ್. ಓಕೆ, ಇದು ಇವಾಗ ಸ್ಟೈಲ್ ಅಂತ ಬರ್ತದೆ, ದಟ್ ಈಸ್ ಅವರ್ CSS ಫೈಲ್. ಈ CSS ಫೈಲ್ ಏನ್ ಮಾಡುತ್ತೆ, ನಮಗೆ ಆ ವೆಬ್ಸೈಟ್ಗೆ ಏನೇನ್ ಕಲರ್ಸ್ ಬೇಕಾಗುತ್ತೆ, ಏನೇನ್ ಬಾರ್ಡರ್ ಬೇಕಾಗುತ್ತೆ, ಮತ್ತೆ ಯಾವ ತರ ಫಾಂಟ್ ಬೇಕಾಗುತ್ತೆ, ಅದಷ್ಟು ನಾವು CSS ಅಲ್ಲಿ ನೋಡ್ಬೋದು. ಅಂಡ್ ದೆನ್ ಲಾಸ್ಟ್ ಒನ್ ಇಸ್ ಜಾವಾಸ್ಕ್ರಿಪ್ಟ್. ಸೊ ಜಾವಾಸ್ಕ್ರಿಪ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಅಪ್ಲಿಕೇಶನ್ ಅಲ್ಲಿ ಫಂಕ್ಷನಾಲಿಟೀಸ್ ಏನಿರುತ್ತೆ, ಇವಾಗ ಆಡ್ ಟು ಕಾರ್ಟ್ ಮಾಡಬೇಕು, ಆ ಕಾರ್ಟ್ ಅಲ್ಲಿ ನಮ್ಮ ಆ ಕಾರ್ಟ್ ಅಲ್ಲಿ ನಮ್ಮ ಒಂದು ಏನಾದ್ರೂ ಒಂದು ಐಟಮ್ ಏನು. ಸೊ ನೆಕ್ಸ್ಟ್ ಕಮ್ಸ್ ಜಾವಾಸ್ಕ್ರಿಪ್ಟ್. ಸೊ ಜಾವಾಸ್ಕ್ರಿಪ್ಟ್ ಏನಕ್ಕೆ ಬೇಕಾಗುತ್ತೆ, ನಮ್ಮ ಅಪ್ಲಿಕೇಶನ್ ಅಲ್ಲಿರೋ ಫಂಕ್ಷನಾಲಿಟೀಸ್. ಇವಾಗ ಒಂದು ಬಟನ್ ಕ್ಲಿಕ್ ಮಾಡ್ತೀವಿ, ಅದು ಆಡ್ ಟು ಕಾರ್ಟ್ ಅಂತ ಹೋಗುತ್ತೆ. ಆ ಕಾರ್ಟ್ ಅಲ್ಲಿ ನಾವೇನ್ ಕೊಟ್ಟಿದ್ದೀವಿ ಅದು ಬಂದಿದ್ಯಾ ಅಂತ ಚೆಕ್ ಮಾಡೋದು. ಆಲ್ ಆಫ್ ದೀಸ್ ಕಮ್ಸ್ ಅಂಡರ್ ಜಾವಾಸ್ಕ್ರಿಪ್ಟ್. ಸೊ ಇದು ಮೂರು ಫೈಲ್ ನ ನಾವು ಇವಾಗ ಲೆಟ್ಸ್ ಜಸ್ಟ್ ಪುಟ್ ಇಟ್ ಹಿಯರ್. ಓಕೆ, ಇವಾಗ ನೋಡಿ ಅಪ್ಲೈ ಟು script.js ಅಂತ ಕೊಡ್ತೀವಿ. ಓಕೆ, ಸೊ ಇಲ್ಲಿ script.js ಅಂತ ಒಂದು ಫೈಲ್ ಕ್ರಿಯೇಟ್ ಆಗಿ, ಓಕೆ, ಇಲ್ಲಿ ಅಕ್ಸೆಪ್ಟ್ ಫೈಲ್ ಅಂತ ಕೊಡಿ. ಓಕೆ, ದಿಸ್ ಫೈಲ್ ವಿಲ್ ಬಿ ಅಕ್ಸೆಪ್ಟೆಡ್. ಯಾರ್ಯಾರು ಗಿಟ್ ಯೂಸ್ ಮಾಡಿರ್ತೀರ ಆಲ್ರೆಡಿ ಅವ್ರಿಗೆ ಇದು ಫೆಮಿಲಿಯರ್ ಇರುತ್ತೆ. ಓಕೆ, ಇದೇ ತರನೇ ಲೆಟ್ಸ್ ಡೂ ಫಾರ್ CSS as well. ಓಕೆ, style.css and then ಇದನ್ನು ಅಕ್ಸೆಪ್ಟ್ ಮಾಡಿ. ಯು ಕ್ಯಾನ್ ಅಕ್ಸೆಪ್ಟ್ ಆಲ್ ಆಸ್ ವೆಲ್. ಇಲ್ಲಿ ಅಕ್ಸೆಪ್ಟ್ ಆಲ್ ಅಂತ ಇದೆ, ಅದನ್ನು ಮಾಡ್ಬೋದು. ಎಲ್ಸ್ ಇಂಡಿವಿಜುವಲಿ ಕೂಡ ನೀವು ಅಕ್ಸೆಪ್ಟ್ ಮಾಡ್ಬೋದು. ಓಕೆ, ಇವಾಗ HTML ಕೂಡ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಅಕ್ಸೆಪ್ಟ್ ಫೈಲ್. ಓಕೆ, ಎಲ್ಲ ಫೈಲ್ಸ್ ಕೂಡ ನಾವು ಇವಾಗ ಯೂಸ್ ಮಾಡೋಣ. ಓಕೆ, ಸೊ ಇವಾಗ ಇಫ್ ಯು ಡೋಂಟ್ ನೋ ಹೌ ಟು ರನ್ ದಿಸ್ ಫೈಲ್, ಇವಾಗ ಈ ಅಪ್ಲಿಕೇಶನ್ ಹೇಗೆ ಕಾಣುತ್ತೆ ಅಂತ ನಿಮಗೆ ಪ್ರಿವ್ಯೂ ಸಿಕ್ಕಿಲ್ಲ ಅಂತಂದ್ರೆ, ನಾವು ಪ್ರೀವಿಯಸ್ ವಿಡಿಯೋಲಿ ಏನ್ ಮಾಡಿದ್ವಿ, ರೆಪ್ಲಿಟ್ ಯೂಸ್ ಮಾಡಿ. ರೆಪ್ಲಿಟ್ ಹ್ಯಾಸ್ ಇಟ್ಸ್ ಓನ್ ವೆಬ್ ಪ್ರಿವ್ಯೂ, ಕರೆಕ್ಟ್? ಸೊ ಬಟ್ ನಾವು ಇಲ್ಲಿ index.html, style.css ಮತ್ತೆ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡ್ತಿರೋದ್ರಿಂದ ನಾವೇನ್ ಮಾಡ್ಬೇಕು, ಈ ಪರ್ಟಿಕ್ಯುಲರ್ ಫೈಲ್ ನ ರನ್ ಮಾಡಬೇಕು. ಸೊ ಅದಕ್ಕೆ ಹೇಗೆ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಜಸ್ಟ್ ಆಸ್ಕ್ ದಿ AI. ಓಕೆ, ಹೌ ಟು ರನ್ ದಿಸ್ ಆಪ್. ಓಕೆ, ಮತ್ತೆ ಇಲ್ಲಿ ನೋಡಿ ಏನೇನಿದೆ ವೆಬ್ಸೈಟ್ ಅಲ್ಲಿ ಅಂತ ಕೂಡ ಹೇಳಿದೆ ಇಲ್ಲಿ. ಬಟ್ ಇನ್ ಕೇಸ್ ನಿಮ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕೋಡ್ ಅರ್ಥ ಆಗಲಿಲ್ಲ, ಯಾವುದೋ ಇದಿಷ್ಟು ಮಾತ್ರ ಅರ್ಥ ಆಗಿಲ್ಲ ಅಂತಂದ್ರೆ ಜಸ್ಟ್ ಕಾಪಿ ಪೇಸ್ಟ್ ದಿಸ್ ಅಂಡ್ ಪುಟ್ ಇಟ್ ಹಿಯರ್. ಇದು ನಿಮ್ಗೆ ಹೇಳುತ್ತೆ. ಓಕೆ, ಸೊ ನಾವು ಲೆಟ್ಸ್ ಜಸ್ಟ್ send this command how to run this app ಅಂತ. Okay, it is going to give us a suggestion. Okay, so ಇವಾಗ ಏನು ಹೇಳ್ತಿದೆ ಅಂತಂದ್ರೆ let's just go to this particular file. Okay, ಇದರಲ್ಲಿ index.html ಮೇಲೆ ಡಬಲ್ ಕ್ಲಿಕ್ ಮಾಡಿ ಅಂತ ಇದೆ. Okay, so now let's go to our cursor AI folder. Okay, or what we can do is open with ಫೈಲ್ ಎಕ್ಸ್ಪ್ಲೋರರ್. ಓಕೆ, ರಿವೀಲ್ ಇನ್ ಫೈಲ್ ಎಕ್ಸ್ಪ್ಲೋರರ್ ಮಾಡೋಣ. ಆಗ ಆ ಪರ್ಟಿಕ್ಯುಲರ್ ಫೋಲ್ಡರ್ಗೆ ಹೋಗುತ್ತೆ. ಇಲ್ಲಿ ಲೆಟ್ಸ್ ಜಸ್ಟ್ ಡಬಲ್ ಕ್ಲಿಕ್ ಆನ್ ಇಟ್ ಅಂಡ್ ನೌ ಯು ಕ್ಯಾನ್ ಸಿ ದಿ ಅಪ್ಲಿಕೇಶನ್ ಹಿಯರ್. ಓಕೆ, ಸೊ ಇಲ್ಲಿ ಯಾವುದು ಪ್ರಾಡಕ್ಟ್ 1 ಪ್ರಾಡಕ್ಟ್ 2 ಅಂತ ಏನು ಕೊಟ್ಟಿದ್ದಾರೆ, ಆ ಇಮೇಜಸ್ ಲೋಡ್ ಆಗ್ತಿಲ್ಲ, ಕರೆಕ್ಟ್? ಸೊ ಲೆಟ್ಸ್ ಟ್ರೈ ಟು ಲೋಡ್ ದಿ ಇಮೇಜಸ್. ಓಕೆ, ಲೆಟ್ಸ್ ಜಸ್ಟ್ ಸೇ ಇಮೇಜಸ್ ಆರ್ ನಾಟ್ ಲೋಡಿಂಗ್. In preview. So images load ಆಗ್ತಿಲ್ಲ ಅಂತಂದಾಗ you can just give this, understand the issue. Images aren't loading because we are using placeholders URL. Okay, ಈ placeholder URL ಯೂಸ್ ಮಾಡ್ತಿದ್ದಾರೆ. So let's go to JavaScript file. Okay, ಇದರಲ್ಲಿ ಏನಿದೆ, let's just follow this link. Okay, ಈ ಲಿಂಕ್ ಅನ್ನ ಫಾಲೋ ಮಾಡಿ ನೋಡೋಣ. ಓಕೆ, ಇಫ್ ಯು ಡೋಂಟ್ ವಾಂಟ್ ಟು ಯೂಸ್ ದಿಸ್ ಪರ್ಟಿಕ್ಯುಲರ್ ಲಿಂಕ್, ನೀವೇನ್ ಮಾಡ್ಬೋದು ಅಂತಂದ್ರೆ ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ಫ್ಯೂ ಪ್ರಾಡಕ್ಟ್ಸ್. ಓಕೆ, ಇವಾಗ ಇಯರ್ಫೋನ್ಸ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಆ ಥರ ಡೌನ್ಲೋಡ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಆ್ಯಡ್ ದಿಸ್ ಪರ್ಟಿಕ್ಯುಲರ್ ಇಮೇಜ್. ಓಕೆ, ಓಕೆ,
let's ask AI to get us, okay, get me 4 images for e-commerce site. Okay. ನಾನು 4 ಇಮೇಜ್ ಬೇಕು ಅಂತ ಕೇಳ್ತಾ ಇದ್ದೀನಿ. ಆ ಇಮೇಜ್ನ ಇಲ್ಲಿ ಕೊಡುತ್ತಾ ಅಂತ ನೋಡೋಣ. ಗುಡ್ ಆಪ್ಷನ್ಸ್ ಏನೇನು ಅಂತ ಹೇಳ್ತಾ ಇದ್ದೆ. Okay, searching web for free commercial use product images. Okay, then it is updating it's updating our JavaScript file. Okay, ಇವಾಗ ಯಾವುದು ಇಮೇಜ್ ಫ್ರೀ ಅಂತ ಇದೆ ಅದು ಆ ಇಮೇಜ್ ನ ನಮಗೆ ಇಲ್ಲಿ ತೋರಿಸ್ತಾ ಇದೆ. Okay, let's just accept this particular changes. ಇಲ್ಲಿ ಹೋಗಿ apply to script ಅಂತ ಕೊಡಿ. Okay, automatically ಹಳೆ ಚೇಂಜಸ್ ಏನು ಹೊಸ ಚೇಂಜಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. It's just to accept that. Okay, now let's go back to this and refresh. Okay, so idondu sariyagi work agtilla. Let's just see what happened to this. Okay, let's just see what is the image. Okay, image 404 antandre this image is not found anta artha. Okay, for that let's do this. Let's copy this and say this image URL is not working, and then send. Okay, let's update the code anta heltade. It is updating our code. Okay, let's accept the new updated code ಏನು ಅಂತ ನೋಡೋಣ. I'll replace the non-working image URL for the earbuds with a new reliable one. So let's just apply to script. Okay, so ಈ ಒಂದು ಇಮೇಜ್ ಒಂದು ಏನು ಲಿಂಕ್ ಇದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡೋಣ. And now let's run and see. Okay, it should be fine now. Got it? ಸೊ ನಾವ್ ಇವಾಗ ಏನ್ ಮಾಡೋಣ, ಏನೇನ್ ಚೇಂಜಸ್ ಬೇಕು ಅದನ್ನ ಮಾಡ್ಬೋದು. ಫಸ್ಟ್ ಆಡ್ ಟು ಕಾರ್ಟ್ ಬೇಕಾಗುತ್ತೆ ನೋಡೋಣ. ಆಡ್ ಟು ಕಾರ್ಟ್ ಕೊಟ್ಟೆ ಅಂಡ್ ದೆನ್ ಇಲ್ಲಿ ಕಾರ್ಟ್ ಅಲ್ಲಿ 1 ಅಂತ ಅಪ್ಡೇಟ್ ಆಗಿದೆ. ಓಕೆ, ಲೆಟ್ಸ್ ಗೋ ಟು ಕಾರ್ಟ್. ಓಕೆ, ಇಲ್ಲಿ ನೋಡಿ ಪ್ರೀಮಿಯಂ ವೈರ್ಲೆಸ್ ಹೆಡ್ಫೋನ್ಸ್ ಅಂತ ಇದೆ. ಓಕೆ, ಇಫ್ ಯು ಡೋಂಟ್ ವಾಂಟ್ ದಿಸ್ ಇದನ್ನ ರಿಮೂವ್ ಮಾಡಿ. ಓಕೆ, ಅಂಡ್ ದೆನ್ ಪ್ರೊಸೀಡ್ ಟು ಚೆಕ್ಔಟ್. ಓಕೆ, ಸೊ ನಾವು ಪ್ರೊಸೀಡ್ ಟು ಚೆಕ್ಔಟ್ ಮಾಡಿದಾಗ ಇಲ್ಲಿ ಚೆಕ್ಔಟ್ ಏನೇನು ಬೇಕು ಅದೆಲ್ಲ ಬರ್ತದೆ and then we can place the order. Okay, this is what is AI doing. So now ಇವಾಗ ನಿಮಗೆ ಏನೇನು ಚೇಂಜಸ್ ಬೇಕು. ಇಮ್ಯಾಜಿನ್ ನಿಮ್ಗೆ ಈ ಒಂದು ಹೆಡ್ಫೋನ್ ಬೇಡ, ಬೇರೆ ಯಾವುದೋ ಬೇಕು. ಈ ಕಲರ್ ಬಟನ್ ಬೇಡ, ಬೇರೆ ಏನೋ ಬೇಕು. ಓಕೆ, ಇಲ್ಲಿ ವೈಟ್ ಬ್ಯಾಕ್ ಗ್ರೌಂಡ್ ಬೇಡ, ಬೇರೆ ಏನೋ ಬೇಕು. ಅದನ್ನೆಲ್ಲ ನೀವು ಇಲ್ಲಿ ಆಡ್ ಮಾಡ್ತಾ ಹೋಗ್ಬೋದು. ಓಕೆ, ಬ್ಯಾಕ್ ಗ್ರೌಂಡ್ ಸೆಟ್ ಮಾಡೋದಕ್ಕೆ ಯು ಹ್ಯಾವ್ ಟು ಕಮ್ ಟು CSS. ಓಕೆ, CSS ಅಲ್ಲಿ ನಿಮ್ಗೆ ಏನೇನು ಬೇಕು ಅದಷ್ಟಕ್ಕೂ ಕಲರ್ಸ್ ಏನಿದೆ, ಬ್ಯಾಕ್ ಗ್ರೌಂಡ್ ಏನಿದೆ, ಫಾರ್ಮ್ ಏನಿದೆ ಅದಷ್ಟು ನಿಮ್ಗೆ ಇಲ್ಲಿ CSS ಅಲ್ಲಿ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ನೀವು ಇಂಪ್ರೂವೈಸ್ ಮಾಡಬೇಕು. ಓಕೆ, ಯು ಡೋಂಟ್ ವಾಂಟ್ ಪ್ರೊಸೀಡ್ ಟು ಚೆಕ್ಔಟ್ ಅಂತ ಹೋದಾಗ ಈ ತರ ಚೆಕ್ಔಟ್ ಅಂತ ಬರೋದು ಬೇಡ ನಿಮಗೆ. ಜಸ್ಟ್ ಆರ್ಡರ್ ಪ್ಲೇಸ್ಡ್ ಅಥವಾ ಏನಾದರೂ ಒಂದು ಪ್ರಾಂಪ್ಟ್ ಬಂದ್ರೆ ಸಾಕು ಅಂತಂದ್ರೆ ಯು ಕ್ಯಾನ್ ಆಸ್ಕ್ AI ಟು ಚೇಂಜ್ ಇಟ್ ಫಾರ್ ಯು. ಓಕೆ, ನೌ ಐ ಆಮ್ ಜಸ್ಟ್ ಗೋಯಿಂಗ್ ಟು ಸೇ needs an improvisation. Okay, let's just give needs an improvement and then let's send it. Okay, we are looking for an improvement in proceed to checkout anta helideni. So ಈ ಒಂದು ಪರ್ಟಿಕ್ಯುಲರ್ ಚೆಕ್ಔಟ್ ಅಂತ ಏನಿದೆ ಅದನ್ನ ಅದು ಏನ್ ಚೇಂಜ್ ಮಾಡುತ್ತೆ ಅಂತ ನೋಡೋಣ. ಓಕೆ, ಸೊ ಲೆಟ್ಸ್ ಜಸ್ಟ್ ಕಾಪಿ ಪೇಸ್ಟ್ ದಿಸ್. ಓಕೆ, ನಿಮ್ಗೆ ಇದು ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತಂದ್ರೆ ಜಸ್ಟ್ ಲುಕ್ ಫಾರ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್. ಓಕೆ, ಇಲ್ಲಿ ಗ್ಲೋಬಲ್ ಸರ್ಚ್ ಮಾಡ್ಬೋದು. ಜಸ್ಟ್ ಸರ್ಚ್ ಅಂಡ್ ದೆನ್ ಯು ಶುಡ್ ಬಿ ಏಬಲ್ ಟು ಫೈಂಡ್ ಇಟ್. ಓಕೆ, ಓಕೆ, ಫಾರ್ ಇದನ್ನ ನಾವಿನ್ನು
ಆ್ಯಡ್ ಮಾಡಿಲ್ಲ, ಸೊ ದಟ್ಸ್ ವೈ. ಓಕೆ, ನಾವು ಲೆಟ್ಸ್ ಗೋ ಬ್ಯಾಕ್. script.jsಗೆ ಹೋಗೋಣ. ಇಲ್ಲಿ ನೀವು ನೋಡ್ಬೋದು ಏನೇನಿದೆ ಅಂತ. ಓಕೆ, ಡಿಸ್ಪ್ಲೇ ಪ್ರಾಡಕ್ಟ್ಸ್ ಅಂತ ಇದೆ, ಆಮೇಲೆ ಆ್ಯಡ್ ಟು ಕಾರ್ಟ್ ಅಂತ ಒಂದು ಫಂಕ್ಷನ್ ಇದೆ, ಅಪ್ಡೇಟ್ ಕಾರ್ಟ್ ಅಂತ ಒಂದು ಫಂಕ್ಷನ್ ಇದೆ. ಓಕೆ, ರಿಮೂವ್ ಕಾರ್ಟ್ ಅಂತ ಇದೆ. ಓಕೆ, ಇದನ್ನು ಅಪ್ಲೈ ಆಲ್ ಮಾಡೋಣ. ಓಕೆ, ಅಕ್ಸೆಪ್ಟ್ ಫೈಲ್. ಓಕೆ, CSS ಅಲ್ಲೂ ಒಂಚೂರು ಚೇಂಜಸ್ ಆಗಿದೆ. ಲೆಟ್ಸ್ ಸಿ ಯಾವ್ದು ಚೇಂಜಸ್ ಇದೆ ಅಂತ. ಓಕೆ, ಇಟ್ಸ್ ಸ್ಟಿಲ್ ಜನರೇಟಿಂಗ್, ಲೆಟ್ಸ್ ವೇಟ್ ಫಾರ್ ಇಟ್. And then let's go to, okay, it's done. ಇದನ್ನ accept ಮಾಡೋಣ. accept, and ಇದ್ರಲ್ಲೂ let's accept it. okay, okay, ಇದು accept ಆಗಿದೆ. Now let's go back to our website and then let's see, proceed to checkout. Okay, see, shopping cart, shipping, payment ಅಂತೆಲ್ಲ ಬಂದಿದೆ. It looks exactly like how we do it in our Amazon, Flipkart ಆ ಥರ. And then update cart ಅಂತ ಈ ಐಕಾನ್ ಏನಿದೆ, ಇವಾಗ ನಾನು 2 ಎರಡು ಸಲ ಕ್ಲಿಕ್ ಮಾಡಿದಕ್ಕೆ 2 ಅಂತ ಇಲ್ಲಿ ಚೇಂಜ್ ಆಯಿತು. ಸೊ ದಿಸ್ ಇಸ್ ವಾಟ್ ದಿಸ್ ಅಪ್ಡೇಟ್ ಕಾರ್ಟ್ ಇಸ್ ಡೂಯಿಂಗ್. ಓಕೆ, ಸೊ ಇವಾಗ ಒನ್ಸ್ ಆಲ್ ಆಫ್ ದೀಸ್ ಆರ್ ಡನ್, ನಿಮ್ಗೆ ಇದೆಲ್ಲ ಇಂಪ್ರೂವ್ಮೆಂಟ್ಸ್ ಇಷ್ಟ ಆಯ್ತು ಅಂತಂದರೆ, ಆರ್ ಎಲ್ಸ್ ಯು ವಾಂಟ್ ಟು ಡೂ ಎನಿ ಮೋರ್ ಚೇಂಜಸ್. ಓಕೆ, ಇನ್ನೇನಾದರೂ ಚೇಂಜಸ್ ಬೇಕು ಅಂತಂದರೆ ಯು ಕ್ಯಾನ್ ಜಸ್ಟ್ tell the AI the way I told you to. Okay, and then you can place the order. Okay, place order ಮಾಡಿದಾಗ ಇಲ್ಲಿ ನೋಡಿ, please fill in this field ಅಂತ ಬರುತ್ತೆ. ಸೊ ನಿಮ್ಮ ನೇಮ್ ಕೊಟ್ಟಿಲ್ಲ, ನಿಮ್ಮ ಡೀಟೇಲ್ಸ್ ಕೊಟ್ಟಿಲ್ಲ ಅಂದರೆ it won't go to the next step. So this is about creating a simple e-commerce application. ಸೊ ದಟ್ಸ್ ಇಟ್. ದಿಸ್ ಇಸ್ ಕರ್ಸರ್ AI. ಈ ಕರ್ಸರ್ AI ಯೂಸ್ ಮಾಡಿ ನೀವು ಒಂದು ಅಪ್ಲಿಕೇಶನ್ ನ ಬಿಲ್ಡ್ ಮಾಡ್ಕೊಂಡು ನಮಗೆ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಅದನ್ನು ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.